ಮುದ್ದಾಗಿ ಸೋಗಾಕಿದ್ರು ಸೋನ ಅಂತರ್ಗತ ಮುದ್ದ ಪಡಿಕೊಂಡು ಚಂದ ಕಟ್ಟಿ ಅವನಿಗೆ ಸೇವದಿಂದಿವೆ ನಿಂಗೆ ಹಾಗ ಸುಖವನ್ನ ವೀರಾರು ವೀರಪ್ಪ ನಾಯಕ ತೆಗೆದು ನಡೆದರೆ ಈ ನಾಯಕನ ಕಾರ್ಯದಲ್ಲಿ ನಳಗಿದ್ದು ಬರ್ತಾನ. ಬಟ್ ಈ ವೀರದ ವೀರನಿಗೆ ವೀರ ವೇಷ ತೋರಿಸುವ ಬಂದರೆ ನಿನ್ನೆ ದೇವರ ತುಡಿ ನಿಷೇಧಕೊಂಡು ಬರಲಿಕ್ಕೆ ಹೋದ ನೀವು ಮಾಡಿಕೊಂಡು ಬಂದಿದ್ದೀರಾ? ಅದು ಏನಂತ ಯಾಕೆ ಆ ಸೋಮಶೇಖರ ಮನೆಗೆ ಹೋಗಿ ದೇವರ ದುಡ್ಡನ್ನು ಸುರಕ ಹೋದಾಗ ಆ ರಳಿಯ ಬಂದ ಕಟ್ಟ ನಮ್ಮ ಚಿಕ್ಕ ಮಾಡಿದ ಬಾಯಿಗೆ ಬಂದಂತ ಬೆಳಗಿಸಿದ್ರು ಅವನಿಂದ ಅಳಿಯ ನಿನ್ನ ತಂದೆ ಒಂದು ವರ್ಷದ ವಿರುದ್ಧವಾಗಿ ಕುದುರೆ ಸ್ಪರ್ಧೆ ಹೆಸರಿದ್ದಕ್ಕೆ ಮುಂದೆ ಮನಸ್ಸಿನ ನಿನ್ನ ತಂದೆ. ಬಟ್ ನೀನಂದರೇನು ಬೆಂಕಿ ಮಧ್ಯೆ ಹುಲ್ಲು ಬೆಳೆ ಮಾಡುವುದು ನಿನ್ನ ಸ್ಥಿತಿ. ಶೆಟ್ಟಿ ಲೇ ಶೆಟ್ಟಿ ಹೋಗ್ಬೇಡ್ರಿ ಹೊಟ್ಟೆ ಅರೇಂಜ್ ಏಪ್ರಿಲ್ ಜೊತೆ ಕಚ್ಚೆ ಮಾಡಿದ್ರಿ ನನ್ನ ನೆನಗೆ ಗಟ್ಟಿ ಬೇಕಾದ್ರೆ ನೋಡಿ ಸ್ವಲ್ಪ ಮೊಟ್ಟಿ ಟೈಮ ಯಾವ ಪ್ರಳಯ ಮಾಡಿ ಅದೇ ರೀ ನಿನ್ನೆ ರಾತ್ರಿ 9 ಗಂಟೆ ಮಕ್ಕಂದ ನೋಡಿರಿ ದೊಡ್ಡ ಪ್ರಳಯ ಆಗತ್ತಂತ ತೋರಿಸಿರಲ್ಲ ಟಿವಿ 9 ಒಳಗ ಶೆಟ್ಟಿ ಆರು ಪುರಾಣನೇ ಬರಬೇಡ ವೀರ ನಾಯಕನ ಮುಂದೆ ಅಂತ ತಿಳ್ಕೊಬೇಡ್ರಿ ನಾ ಹೇಳದೆ ನಿಮ್ಮ ಅಪ್ರಾಣಿ ನಿಮ್ಮ ಔರಾಣಿ ನಿಮ್ಮ ಎದ್ದು ಬಿದ್ದಾರಿ 12ನೇ ತಾರೀಕು 12ನೇ ತಿಂಗಳ 2014 ಇಸ್ವಿಗ ಒಕ್ಕಿರಿ ಮುಕುಳಿ ಬಾಯಿ ಮುಕ್ಕೊಂಡು ಯಾಕ ಶೆಟ್ಟಿ ಜನರು ವ್ಯವಸ್ಥೆ ಮೊದಲು ಪಾತ್ರ ಗೌಡನಿಗೆ ಗಾಯತ್ರಿ ಹೇಳಿಕೊಂಡು ಬಂದ ಆಯ್ತು ಯಜಮಾನ್ರಿ ನಿಮ್ಮ ಮುಂದೆ ಇರತ್ತ ಈ ಬೇಸರ ಹೋಗ್ತಬೇಕು ನಿಮ್ಮ ಮುಂದೆ ಬಂದು ಶೆಟ್ಟಿ ಅದಕ್ಕೊಂದು ಬರ್ರಿ ಯಾಕೆ ಹೇಳಿದಾನೆ ಆ ಪ್ರಳಯ ಆಗತ್ತ ಇನ್ನ 3 ತಿಂಗಳ ಕಾಯ್ಬೇಕಂತ ಮಾಡಿದ್ನ ಎಲ್ಲಿ ಅದಕ್ಕಿಂತ ದೊಡ್ಡ ಪ್ರಳಯ ಆಗಂಗ ಕಾಣಕತ್ತೆ ನೋಡ ಎಲ್ಲ ನಮ್ಮ ಪ್ರಾಣ ಅಲ್ಲಿ ಕುಂದನಲ್ಲ ಮನಮ ಪಚ್ಚ ಆದ್ನ ಕಾಯ್ಬೇಕು ನೋಡ ಎಲ್ಲ ತಮ್ಮ ಅಗ್ಗ ಪಗ್ಗೆ ಹೇಳ್ಕೊಂಡು ಬರೋಣ ಅವೇ ಕೆಣ್ಣನ ಗಾಯತ್ರಿ ಗಾನಿನ ಕರೆ ಕೊಡ್ರೆ ನಿನ್ನ ಬುದ್ಧಿ ಮಂದು ಬಿಟ್ಟಿಲ್ಲ. ನಮ್ಮ ಎದುರ ನಿನ್ನ ಮಗನಿನ ಬೇಸ ಆಗ್ತದೆ ಎಂದು ನಾನು ಹೇಳಿ ಕೇಳ್ತಾರೆ ಈ ಊರಲ್ಲಿ ನಿನಗೆಲ್ಲ ಇಲ್ಲ ಹಿಂದೆ ನಿನ್ನ ಕೊಲೆ
ಅವಮಾನ ಅಲ್ಲ, ಅವಮಾನ. ಈ ವೀರ ಶೂರರ ಹೆಸರಿಗೆ ಅವಮಾನ, ಅವಮಾನ. ನೋಡು ಸುರಪ್ಪ, ಹಿಂದಿನ ಅವಮಾನ ಮುಂದಿನ ಬಹುಮಾನದ ಪ್ರತಿಭೆ. ಆಂತರಿಕ ತೆರೆಗೆಡಿಸಿಕೊಳ್ಳಬಾರದು, ಆಗಲ್ಲ. ನಿನ್ನೆ ನಡೆದ ಟಗರಿನ ಕಾಳಗದಲ್ಲಿ ಆ ಮೈಲಾರ್ನ ಟಗರಿಗೆ ಜಯ. ಅದು ಅಲ್ಲದೆ ನಾಳೆ ನಡೆದಿರುವ ಕುದುರೆ ಸ್ಪರ್ಧೆಯಲ್ಲಿ ಆ ಮೈಲಾರ ತನ್ನ ಹೆಸರು ನೋಂದಾಯಿಸಿದ್ದಾನೆ. ಏನು? ತನ್ನ ಹೆಸರು ನೋಂದಾಯಿಸಿದ್ದಾನೆ? ಅದು ಸಾಧ್ಯ ಇಲ್ಲ ಮಾತು. ವೀರಪ್ಪ ನಾಯಕ ತಮ್ಮ ಸೌರಪ್ಪ ನಾಯಕನ ಹೆಸರು ಯಾರು ಕೂಡ ಸ್ಪರ್ಧೆ ಓಡಿಸುವಂತಿಲ್ಲ. ಹಾಗೇನಾದ್ರೆ ಓಡಿಸುವ ಪ್ರಯತ್ನ ಪಟ್ಟರೆ ಅವರ ಗಡ್ಡ ಓಡಿಸಂತ ತಿಳಿದುಕೋ. ಅಣ್ಣ, ನೀನು ಆ ಮಹಿಳೆಯರನ್ನು ಏನು ಮಾಡ್ತೀಯ ಅಂತ ಗೊತ್ತಿಲ್ಲ. ಒಟ್ಟಿನ ಮೇಲೆ ನನ್ನ ಹೆಸರು ಕುದುರೆ ಓಡಿಸುವಂತಿಲ್ಲ. ಏನಾದ್ರು ಕುದುರೆ ಓಡಿಸ್ತೀನಿ ಅಂತ ಕೇಳಿ ಬಂದರೆ ಇವತ್ತೇ ಅನುಮತಿ ಕೊಡೋಣ. ಆ ಮಹಿಳೆಯರು ಏನೇ ಇದ್ದರು ಕೈಕಾಲು ಹೊಚ್ಚಿಕೊಂಡು ಬಂದು ನಿನ್ನ ಪಾದ ಮೇಲೆ ಕೆಡವಿ ಇದೇ ನಮ್ಮ ಅರಮನೆಯಲ್ಲಿ ಕಡಿದು ಹಾಕುತ್ತೇನೆ. ಬೇಡ ಸೂರಪ್ಪ, ಅವಸರ ಬಾಯಿಗೆ ಕಾರಣ ತಾಯಿನ ಬಾಯಿ ನಮ್ಮ ಗಣ ಕೇಳಿಲ್ಲ ನೀನು. ಈ ಸಾಧ್ಯ ತಾಯಿನ ಮರ ಹೇಳ್ತಾನೆ. ಅವರು ನಮ್ಮ ಮಾತೆಯ ಬಗ್ಗೆದಳು. ಸರಿ, ಇಲ್ಲದಿದ್ರೆ ಮುಂದಿನ ಕೆಲಸಕ್ಕೆ ಕೈ ಹಾಕೋಣ. ದ್ರೌಪದಿ ಹಂಗ ಯಜಮಾನ್ರೆ, ನೀ ಹೇಳಿದ್ರೆ ಕರೆದುಕೊಂಡು ಬಂದ ಯಜಮಾನ್ರೆ. ಯಾಕೆ ಯಜಮಾನ್ರೆ, ಯಾಕೋ ನನ್ನನ್ನು ಬರ್ಲಿಕ್ಕೆ ಹೇಳಿದ್ರಂತೆ? ಬರಬೇಕು ಬರಬೇಕು, ಗಾಯತ್ರಿ ದೇವಿಯವರು. ಯಾಕೆ ಗಾಯತ್ರಿ? ಮಗನು ಕಳೆದುಕೊಂಡರು ಹಿಂದಿನ ಕಾರ್ಯಕ್ರಮ ಕಾಣುವುದಿಲ್ಲ. ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ ಯಜಮಾನ್ರೆ. ಮಾತಿನ ಅರ್ಥ ಮಾತಿನ ಅರ್ಥವನ್ನು ಬಿಡಿಸಿ ಹೇಳೋದಕ್ಕಿಂತ ಮುಂಚೆ 4 ಪರ್ಸೆಂಟ್ ಕೆಟ್ಟ ಇದಿನ ಕೆನ್ನಿಗೆ ಸ್ವಲ್ಪ ತಾಳೋಸರಪ್ಪ. ಸೇಟು ಸಣ್ಣ ಕಟ್ಟನ್ನು ಮೀರಿ ಹೋದರೆ ಅದಕ್ಕೆ ಅರ್ಥ ಏನದೇ ಇರೋದಿಲ್ಲ. ಗಾಯತ್ರಿ, ಮಹಿಳೆಯರಂದ್ರೆ ಯಾರು? ನನ್ನ ಮಗ ಯಜಮಾನ್ರೆ. ನಿನ್ನ ಮಗನೇ ನಮ್ಮ ಬಗ್ಗೆ ಸರಿಯಾಗಿ ಹೇಳ್ಕೊತಾನೆ. ಯಾವ ಕಾರಣಕ್ಕಾಗಿ ಯಜಮಾನ್ರೆ? ನಿನ್ನೆ ನನ್ನ ತಮ್ಮ ಊರಿನ ದೇವರನ್ನು ನಿಷೇಧಕೊಂಡು ಬರಲಿಕ್ಕೆ ಹೋದಾಗ ಅದಕ್ಕೆ ಆಟೈಸಿ ಯಾರಿಗೂ ದುಡ್ಡನ್ನು ಕೊಡಬಂತೆ ಕಳಿಸಿದನಂತೆ. ಅದಕ್ಕೆ ಆ ವಿಷಯ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಏನಂದೆ? ನಿನ್ನ ಮಗನಿಗೆ ಇಲ್ಲದನ್ನು ಹೇಳಿ ಮೈ ತುಂಬಿಸಿ ಕಳಿಸಿ ನಮ್ಮ ವಿರುದ್ಧವಾಗಿ ಹೇಳೋದು ನೀನೇ ತಾನೇ? ಅಣ್ಣ, ಕಟ್ಟೆ ಕುಯಿ ಹೆಂಗಸನ್ನು ಎದೆ ಕಟ್ಟಿದ್ರೆ ಬಿಡಿಸಿಕೊಂಡು ಹೋಗಲಿ ಇವರ ಮಗ ಬಂದು. ಹೇಳಿ ಯಜಮಾನ್ರೆ, ತಲೆ ಗಟ್ಟಿಯಾಗಿದೆ ಎಂದು ಬಂಡೆಗೆ ಜಜ್ಜಿಕೊಳ್ಳುವ ಪ್ರಯತ್ನ ಮಾಡಬೇಡಿ. ನೀವು ಕಟ್ಟಿ ಹಾಕಿದ್ರು ನನ್ನ ಮಗ ನನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆನ್ನುವ ಭರವಸೆ ನನಗಿದೆ. ಆದ್ರೆ ಮುಂದೆ ಕೆಡುಕು ತಪ್ಪಿದ್ದಲ್ಲ. ಯಾವತ್ತೂ ನಡಿಬೇಕಾದ ಮಹಾಯುದ್ಧ ಇವತ್ತೇ ನಡಿಬೇಕು. ನೀರಿನಂತೆ ರಕ್ತ ಸುರಿಸುವ ಸೂರಾದಿ ಸೂರ ನನ್ನ ಮಗ ಮೈಲಾರ. ರಕ್ತ ಹರಿಸ್ತೀರಿ, ಪ್ರಾಣ ಹೊಡಿಸ್ತೀರಿ ಅಂತ ಮಾತ್ರ ಬಿಡ. ಯಾಕಂದ್ರ ಇನ್ನ 3 ತಿಂಗಳು ಉಳಿದೈತಿ ಆ ಭೂಮಿ ಪ್ರಳಯ. ಆ 3 ತಿಂಗಳದಾಗ ನಾಡೆಲ್ಲ ಸೊತ್ಯ ಒಂದು ನೆಟ್ಟನ ಮೂಗಿಂದ ಒಂದು ಬಟ್ಟನ ಹುಡುಗಿನ ಮಾಡ್ಕೊಂಡ ಸತ್ತಂದ ನಾನು ಆಸೆನ ಈಡೇರಿಸ್ಬೇಕಂತ ಮಾಡೀನಿ. ಅದಕ್ಕ ನಿನ್ನ ಮಗ ಮೈಲಾರಿಗೆ ಏನಾರ ಉಪದೇಶ ಹೇಳಿ ಕರ್ಕೊಂಡು ಹೋಗ್ಬಿಡ. ನನ್ನ ಮಗನ ಈ 4 ಗಂಟೆ ಎದ್ಬಿಟ್ಟು ಹೊರಗ
ನಮಸ್ಕಾರ ಯಜಮಾನ್ರಿ. ಓಹೋ ಮೈಲಾರ ಸತೀಶ್ ಮೈಲಾರಿಗೊಂದು ಕುರ್ಚಿ ಹಾಕು. ಕುರ್ಚ ಕಾಲ ಮುರಿದು ಬಿಟ್ಟೈತ್ರಿ ಅಪ್ಪ ಒಂದು. ಅಂತದೇನು ಬೇಡ ಯಜಮಾನ್ರಿ. ಹಾ ಯಜಮಾನ್ರಿ, ಯಾಕೋ ನಿಮ್ಮ ಆಳುಗಳನ್ನು ಕಳಿಸಿ ನನ್ನ ತಾಯಿಯನ್ನು ಕರೆದುಕೊಂಡು ಬಂದರಲ್ಲ, ಏನಾದರೂ ಕೆಲಸವಿತ್ತೆ? ಕೆಲಸ ಇರ್ತೇನೆ ಅಂತ ಗೆದ್ದಲ್ಲ ತಮ್ಮ. ಕೆಲಸ ಇದ್ದಲ್ಲೇ ಹೋಗಿ ಮಾರ ನಿಮ್ ತಾಯಿನ ಕರ್ಕ ಬಂದಿದ್ದ. ಯಾವ ಕೆಲಸ ಸೆಟ್ರೆ? ಮಣ್ ತೆಗೆದ ಮರ. ಮೈಲಾರ, ಅಂತದೇನೂ ಇಲ್ಲಪ್ಪ. ನಾಳೆ ನಡೆಯಲಿರುವ ಉತ್ಸವಕ್ಕೆ ಓಣಿಯಲ್ಲಿರುವ ಮುತ್ತೈದರಿಗೆ ಕರೆದುಕೊಂಡು ಬಾ ಅಂತ ಯಜಮಾನರು ನನ್ನನ್ನು ಹೇಳಿ ಕಳಿಸಿದ್ರು. ಓಹೋ, ಈ ವಿಷಯಕ್ಕ? ಅವ್ವಾ, ನಾನೊಂದು ಬೇರೆ ತಿಳಿದುಕೊಂಡು ಬಂದೆ. ವಾರವಾ ಹೋಗೋಣ. ಏನು ಯಜಮಾನ್ರೆ? ಮೈಲಾರ, ನೀನು ಒಂದು ಟಗರು ಸಾಕಿದೆ ಅಂತೆ. ಟಗರು ಅಲ್ಲ ಯಜಮಾನರೇ, ಅದರ ಹೆಸರು. ಕಣ್ಣ ಕಡಿಮೆ, ತಿಂಡಿ ಜಾಸ್ತಿ. ಮೈಲಾರಿ, ನನ್ನ ಮೆಚ್ಚಿದ ಮೈಲಾರಿ. ಮೈಲಾರ, ಆಗ ಮೈಲಾರಿ ತುಂಬಾ ಇಷ್ಟವಾಗಿದೆ. ಅದಕ್ಕೆ ಎಷ್ಟು ದುಡ್ಡು ಬೇಕಿತ್ತು? ಲಕ್ಷ ಬೇಕಾ ಅಥವಾ 2 ಲಕ್ಷ ಬೇಕಾ? ಯಜಮಾನ, ಮುಚ್ಚು ಬಾಯನ್ನು. ಇನ್ನೊಂದು ಸಾರಿ ಮೈಲಾರಿಯನ್ನು ಕೊಡು ಎಂದರ ಕತ್ತರಿಸಿ ಹಾಕಿ ಬರುತ್ತವೆ ನಿನ್ನನ್ನು. ಏನಂತ ತಿಳಿದುಕೊಂಡಿದ್ದೀಯಾ ನನ್ನನ್ನು? ದುಡ್ಡಿಗಾಗಿ ಮಾನ ಮಾರಿಕೊಳ್ಳುವ ಚಂದನಂತ ತಿಳಿದುಕೊಂಡಿದ್ದೀಯಾ, ಅಥವಾ ಊರಿಗೆ ಯಜಮಾನನಿದ್ದೇನೆಂದು ದೌರ್ಜನ್ಯ ಮಾಡಿ ಪಡ್ಕೊಳ್ಬೇಕಂತ ಮಾಡಿದ್ದೀಯಾ? ನೋಡು ಯಜಮಾನ, ಆ ಮೈಲಾರಿ ನನ್ನ ಜೀವ. ನನ್ನ ಜೀವ ಬೇಕಾದ್ರೆ ಕೇಳು, ಧಾರಾಳವಾಗಿ ಕೊಡುತ್ತಾನೆ. ಆದರೆ ಮೈಲಾರಿ ಬೇಕೆಂದರ ಅಡ್ಡದ ಮಗ ಕಡಿದು ಎಡಿಗೆ ತುಂಬುತ್ತಾನೆ ನಿನ್ನನ್ನು. ಮೈಲಾರ, ನೀರಿನ ಜೋಡಿ ಆಡಿದ್ರೆ ಮುಳುಗೋಗ್ತೀಯಾ? ಬೆಂಕಿ ಜೋಡಿ ಆಡಿದ್ರೆ ಸುಟ್ಟೋಗ್ತೀಯಾ? ಈ ಮೈಲಾರನ್ ಕೆಳಗೋಗ್ ಬಂದ್ರೆ ಮಗನೇ ಸತ್ಯ ಹೋಗ್ತೀಯಾ? ಅಣ್ಣ ನೋಡ್ರಿ ಅಣ್ಣ, ಈ ಮೈಲಾರನ ಸಾಹಸವನ್ನು. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ನನಗೊಂದಾರ ನನ್ನ ಕೊಟ್ಟರೆ ಪುಣ್ಯ ಬರ್ತೈತ್ರಿ. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ, ನನಗೊಂದಾರ ಹೆಣ್ಣು ಕೊಟ್ಟರೆ ಪುಣ್ಯ ಬರ್ತೈತ್ರಿ. ಕಲಬಟ್ಟಿಗೋಣ್ಯ, ಕರಗದಿನಂದ್ರು, ಕಣಕಾಳಿಗೋಣ್ಯ, ಬೆಳಗದಿನಂದ್ರು, ಮೌನೂರ್ಗೋಣ್ಯ, ಮುದುಕಮಿನಂದ್ರು, ಹುಡುಕ್ಯಾಡಿ ಸಾಕಾತ್ ನೋಡಿ. ಛೇ 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 ಛೇ, ನಮ್ಮ ಅಪ್ಪಗೆ ಎಷ್ಟು ಹೇಳಿದ್ರು ನಾವು ಕೇಳವಲ್ಲ ನೋಡ್ರಿ ಅಪ್ಪ. ಯಪ್ಪ, ನನ್ನ ಮದ್ವಿ ಮಾಡೋ ಮುಂದಿನ ವರ್ಷ ಪ್ರಳಯ ಆಗುತ್ತಾ, 2-3 ತಿಂಗಳ ಸುಖ ಅನುಭವಿಸಿ ಕೈ ಬಿಡ್ತೀನಿ ಅಂತಂದ್ರ ಯಾವಂದ್ಯಾವ ನಿನಗ ಪ್ರಳಯ ಆಗುತ್ತ ಅಂದವ. ಇನ್ನೂ ನಿನ್ನ ನಡ ಬೆಳಿಬೇಕಪ್ಪ ಮಗನ. ಈಗೇನಾರ ನೀನು ಮದ್ವಿ ಮಾಡ್ಕೊಂಡೆ ಅಂತ ಇದಲ್ಲ, 2 ತಿಂಗಳದಾಗ ಪಿಚ್ಚೋಳಿಕೆ ಆಗ ಸ್ಟಾರ್ಟ್ ಆಗುತ್ತಾ. ಹುಚ್ಚು ಬುದ್ಧಿ ಎಲ್ಲಿಟ್ಟಿ ಅಂತ ಹೇಳಿ ಬೈದಾಡ ಕತ್ಬಿಟ್ಟ ನೋಡ್ರಿ ಅಪ್ಪ. ಹಿಂಗಾಗಿ ನನ್ನ ತಲೆ ಕೆಟ್ಟ, ನನಗೆ ಏನ್ ಮಾಡ್ಬೇಕು ಅನ್ನೋದು ಒಟ್ಟ ತಿಳಿಯವಲ್ಲ ನೋಡ್ರಿ. ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡೋರು ಚಿನಿಪಾನಿ, ಆಡೋನು ಚಿನಿಪಾನಿ ಹುಡುಗಿ ಹತ್ತನು ಊರ ಚಿಮನಿ, ಆಡೋನು ಚಿನಿಪಾನಿ ಹತ್ತರು ನಾವು ಊರ ಚಿಮನಿ. ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡೋರು ಚಿನಿಪಾನಿ, ಆಡೋನು ಚಿನಿಪಾನಿ ಹುಡುಗಿ ಹತ್ತನು ಊರ ಚಿಮನಿ. ತಂಡಿ ತಂಡಿ ಹವದಾಗ ಗಿಂಡಿ ಗಿಂಡಿ ಸಾಂಬಾರ ಮನೆನ ಕಾಸೈತ. ತಂಡಿ ತಂಡಿ ಹವದಾಗ ಗಿಂಡಿ ಗಿಂಡಿ ಸಾಂಬಾರ ಮನೆನ ಕಾಸೈತ. ಹರ್ರೈತ ಹುಡುಗರ ಮಗ ಕರಿಯಲ್ಲ ಮನೆನ ತೆಂಗಣ್ಣ. ಹರ್ರೈತ ಹುಡುಗರ ಮಗ ಕರಿಯಲ್ಲ ಮನೆನ ತೆಂಗಣ್ಣ.
ಬಂದ ಹುಡುಗಿ ಯವ್ವ ಮಗಳ ನೀ ಹಿಂಗ ಆಡ್ಬೇಡ್ಬೆ. ನೀ ಹಿಂಗ ಆಡಕತ್ತಿದಂದ್ರ ನಮ್ಮ ಬಾಣಿಜ್ಗೆ ಉತ್ಸವ ಅಂತವ ಮೆಚ್ಚೆ ಸಿದ್ಧ ಮಾಡ್ಕೊಂಬರ್ತಾನ ಕಳೂರ್ ಮಂಜನ್ ಅಂತವನು ನಿನ್ ಕೊರಳಿ ತಲೆಕಟ್ಟಕ. ಶಟ್ರ ಹಾಳು ಬಿಡ್ರಿ ಶಟ್ರ, ಹಾಡಿ ಕುಣಿಯುವ ವಯಸ್ಸೈತಕಿದ ಆಕೆ ಹಾಡ್ತಾಳ ಯಜಮಾನ್ರ. ಯಪ್ಪ ನೀ ಆಕೆ ಹಾಡ್ದಂಗ ನಿಮಗ ಆಡಕ್ ಬರ್ತೇನ್ರಿ ಯಜಮಾನ್ರ? ಬಾಳ ಮಚ್ಚ ಹಣ್ಯಾಗ ಜಪ್ ಗಡಿದ ಮಗಲೇ. ನೀವು ಅಂಕಲ್ ಆಗ್ತಾ ಇದ್ದೀರಾ? ಕಂಗ್ರಾಚುಲೇಷನ್. ನೀವು ಏ ನೀವು ನೀವು ತಾಯಿ ಆಗ್ತಿದ್ದೀರಾ? ಅವನವನು ಇನ್ನ ಬಸರಾಗಿಲ್ಲ. ಎಲ್ಲಿ ಆಗಂದ ತಾಯಿ ಕಾರ್ಡ್ ಐತೇನ್ರಿ? ತಾಯಿ ಕಾರ್ಡ್ ಐತೇನ್ರಿ? ಯಪ್ಪ ಅಂದಂಗ ಇವ್ರು ಯಾರು? ಇವ್ರು ಇವನ ಬೇ ಹಳ್ಳಿಗೆ ಹೋಗಿ ಮಾಡಿದ್ದಲ್ಲಿ ನಾಟಕ ಸ್ಟೇಜ್ ಹಾಕ್ತಾರಲ್ಲ ಆ ಸ್ಟೇಜಿನ ಮಾಲಕದ ನೀವು ರಾಮ್ಯ. ಸ್ಟೇಜ್ ಹಾಕೋದಷ್ಟ ಅಲ್ರಿ ಶಟ್ರ, ಸೈಜ್ ಸಿಕ್ತಂದ್ರ ಸೈಲ್ ನೋಡಿ ಹೋಲುನ ಹಾಕ್ತಿವಿ ನಾವು. ಯಪ್ಪ ಸಿಕ್ಕಲೆ ಹೋಲ್ ಹಾಕಕ್ ಬಂದ್ರ ನಾವ್ ಹಂಗ ಬಿಡ್ತೀವ ಅಂತ ತಿಳಿದೇನ? ಯಾಕಂದ್ರ ನಮ್ದು ಮೊದ್ಲ ಎಟ್ಟಿ ಭೂಮಿ ಐತಿ ಅಪ್ಪ. ಹಂಗ ಹಿಂಗ ಮಾತ್ ಕೇಳಿಕಂದ್ರ ಮುಂದದು ತುದಿ ಮುರ್ದ ಕೈಯಾಗ ಕೊಡ್ತೀವಲ್ಲ. ಮುರ್ಕೊಂಡು ಹೋಗುವಂತ ಆರಿ ಅಲ್ರಿ ನಮ್ ಎಲಬುಂಚಿ ಹರಿಯಾದ ಹುಡುಗರ್ದ ಒಂದ್ ಸಲ ಗಟ್ಟಿ ಹಿಡ್ಕೊಂಡು ಇಟ್ಟಿಟ್ಟು ತೆಗೆದು ಬಿಟ್ರ ಐತಲ್ಲ ಮಳ ಉದ್ದ ತೆಗ್ಗಿನಾಗ ಬೊಂಬ ನಡಲಾರ್ದ ಬಿಡ ಮಕ್ಕಳ್ರಿ ಹರಿಯಾದ ಹುಡುಗರ. ಲೇ ನೀವು ಅದಿರಲ್ಲ ಲೇ ಇಂಥ ಗಟ್ಟಿ ಭೂಮಿನ 3 ಸಲ ಇಟ್ಟಿಡ್ತಾ ಲೇ ರಾಮ್. ನನಗೆ ಅನ್ಸುತ್ತಾ ಇಂಥ ಗಟ್ಟಿ ಭೂಮಿಯ 3 ಸಲ ಇಟ್ಟಿಡ್ ತೆಗದ ಮಗನ ಒಂದು ನೀರು ರಾವದಿ ಹಂಗಾಗಿ ಅನ್ಸತ್ತ ಮಗನ. ಬಾರಿ ಕೈ ನೋಡಿರೇನ್ರಿ? ತಪ್ಪು ತಿಳ್ಕೊಬ್ಯಾಡ್ರಿ ಶಟ್ರ ನನ್ನ ಬಗ್ಗೆ. ನೀವ ನಾನು ಮೊದಲು ಹೆಂಗಿದ್ನಿ ಅಂತ ಮಾಡ್ರಿ ನೀವ. ಆ ನಮ್ಮ ಮ್ಯಾಗಳ ಮನಿ ಕಳಕಪ್ ಮಸ್ತರ್ಗಿಂತನ 20 kg ಹೆಚ್ಚಿಗೆ ಐತ್ನ್ಯಾ. ಹೌದಾ? ಅಲ್ಲ ಯಪ್ಪ ಅಂದಂಗಿದ್ರ ಹೆಸರು ಏನಿಟ್ಟಿ? ರೂಬಿ ಅಲ್ಲೇ ಏನದ? ರೂಬಿ ಅಲ್ಲೇ ರೂಮಿ. ನಾ ಏನ್ ಅವನವನ ಕರಿಯ ಇಟ್ಟನಂತ ಮಾಡಿದ್ದೆ. ಕರಿಯ ಅಲ್ಲ, ಕರಿಯ ಅಲ್ಲದ ಹೆಸರು ರೂಬಿ. ರೂಮಿ ಅಂಜನ ಕಟೇರಿ. ಹೌದಾ? ಅಲ್ಲ ಅಷ್ಟು ದಪ್ಪ ಇದ್ದವ್ರು ಈಗ ಹಿಂಗ್ಯಾಕಾಗಿರಿ? ಯಾರು? ಫಿಟ್ನೆಸ್ ಪ್ರಾಬ್ಲಮ್ ರೀ. ದಿನ ರಾತ್ರಿ ಕನಸು ಬೀಳದ ಆ ಕನಸಿನ್ಯಾಗ ನಮ್ದು ಮೂಡ್ ಔಟ್ ಆಗಿ ಇದ್ದಿದ್ದ ಇರ್ಲಾರ್ದು ಕಡಿಗಾಗಿ ಎಲುಬು ತಗುಲು ಅಷ್ಟ ಉಳ್ದೈತಿ ನಮ್ಮ ಬಾಡ್ಯಾಗ. ಅದಕ್ಕೆ ನಮ್ಮ ಬಾಡಿ ಒಂದು ನಮೂನೆ ಆಗ್ಬಿಡ್ತು ನಿಮ್ಮನ್ನ ನೋಡಿ. ನಾಟಕದಾರ ಬಾಳೆನಂತಲ್ಲಿ ಹಗಲೆಲ್ಲ ಹುಡುಗಿಯರನ್ನ ನೋಡ್ತೀರಪ್ಪ. ಮಕ್ಕಳ ಮುಂದ ಮಲಗೋ ಮುಂದ ಸದಾ ಶಿವಗೇನ್ ಧ್ಯಾನ ಅಂದ್ರ ಅದ ಧ್ಯಾನಾಗ ಮುಕ್ಕಂದ್ರೆ ಹಿಂಗಂದ್ರೆ ಕನಸು ಬೀಳಾರ್ದ ಬಿಟ್ಟವನಪ್ಪ. ಆ ನಿಮ್ಮಪ್ಪ ಸೀಲಿಂಗಪ್ಪಗ ಹೇಳಿದ ದೊಡ್ಡನ ಲಗ್ನ ಮಾಡೋ ಏನೇನು ಮಗ್ಗ ಅಂದ್ರ ಕೇಳಿಲ್ಲ. ಇಲ್ಲ ಅಂದ್ರೆ ಜನರಿಗೆ ಕೋದೆ ಹೋಗೋ ಪರಿಸ್ಥಿತಿ ಬರ್ತೈತಿ ಮಗನ. ಕೌದ್ಯಾಗ ಯಾಕ್ರಿ ಶಟ್ರ? ನಾನು ಮದ್ವಿ ಮಾಡ್ಕೊಂಡ 6 ಮಕ್ಕಳನ್ನ ಹೆತ್ತ ಅರ್ಧಾಗ 2 ನಿಮ್ಮ ಮೌನ್ ಕೈ ಕೊಟ್ಟ 2 ನಮ್ಮ ಗೊಣ್ಣೀರ್ ಹೆಣ್ಣಮ್ಮನ ಕೈ ಕೊಟ್ಟ 2 ನಮ್ಮ ಕಳಕಮ್ಮನ ಕೈ ಕೊಟ್ಟು ಹೋಗ್ಬೇಕಂತ ಮಾಡೀನಿ. ಅದಕ್ಕ ನಿಮ್ಮ ಒಪ್ಪಿಗೆ ಇದ್ರ ನೀವರಿ ನಮ್ಮ ಮಾವರ, ನಾವ ನಿಮ್ಮ ಮಳಿಯರ ಮತ್ತ ಬೀಗಸ್ತನ ಟೇಜ್ನಾಗ ಮಾಡೋದ್ರಿಂದ ಮತ್ತೆ ಮಡ್ಯಾಕ ಹೋಗನ್ರಿ. ಬಾಯ್ ಮುಚ್ಚು ಮಗನ. ಹಣಗಿನ್ರಾಗತ್ತೆಲ್ಲ ಎಪ್ ಕಟ್ಟಿದ್ದಿಲ್ಲ. ನಿಮ್ಮಂತ ನಾಟಕದಾರಿಗೆ ನನ್ನ ಮುದ್ದಿನ ಮಗಳು ಕೊಟ್ಟ ಅವ್ರಿಗೆ ಒಂದು ದೊಡ್ಡ ಹಚ್ಗಳಿಂದ ನನ್ನ ಮಗನ. ಬಾರವ ಈ ತಲೆಕೆಟ್ಟ ನನ್ನ ಮಗನ ಕೂಡ ನಮ್ದು ನಿಮ್ದು ಏನ್ ಮಾತ. ಬಾಬಾ ಹೋಗೋಣ. ಯಪ್ಪ ನೀನ ಮನೆಗ್ ನಡಿ. ಯಾಕಂದ್ರ ನಾನ್ ನಮ್ ಗೆಳತಿ ಮನೆಗೆ ಹೋಗಿ ಬರ್ಬೇಕ. ಹೌದೇನವ? ಮತ್ತೆ ನೀನು ಇವನು ಕೂಡ ನಿಂತಿ ಮತ್ತೆ ಈ ನಾಟಕದಾರ ಡೇಂಜರ್ ನನ್ನ ಮಕ್ಳ. ಹಂಗಾರ ನಾ ಬರ್ಲ. ಇವ್ರು ಸಹಿತ ಬಡಿಸ್ಕೊಳಕ್ ಹೋಗ್ಬೇಡ. ಆಯ್ತಾಳಪ್ಪ. ಟಾಟಾ ಬಾಯ್ ಬಾಯ್. ಟಾಟಾ. ರಾಮ್ಯ ಹೌದು ಅಂದಾಗ ನಮ್ಮಪ್ಪ ನಿನಗ ಅಷ್ಟೇ ಯಾಕೆ ಭಯ ಕುಂತಿದ್ದ? ಅವನು ಗೊತ್ತಿಲ್ಲ ಕುಮಾರ್ ನಿನಗ. ಒಂದು ದಿನ ಬಂದ ಮದ್ವಿ ಮಾಡ್ಕೊಂತೀನಿ ರಾಮೇಶ, ಎಲ್ಲರ ಹೆಣ್ಣು ಕೊಡಿಸ್ಲೇ ಅಂತಂದ. ಇಂಥ ಮುದಿ ವಯಸ್ಸಿನಾಗ ಯಾಕೆ ಮದುವೆ ಮಾಡ್ಕೊಂತೀರಿ ಶಟ್ರ ಅಂತಂದು ಬೈದು ಕಳ್ಸಿದ್ ನೋಡ. ಅವತ್ತಿನಿಂದ ಒಟ್ಟ ಸೇರವಲ್ಲ ನಿಮ್ಮ ಅಪ್ಪ ತಿಪ್ಪ. ಹೌದು ನಮ್ಮ ಅಪ್ಪಗೆ ಇಂಥ ಮುದಿ ವಯಸ್ಸಿನಾಗ ಅಂಕರ ಮದುವೆ ಹುಚ್ಚ ಹಿಡಿದು ಬಿಟ್ಟೈತಿ. ನೋಡ್ ಕುಮಾರಿ, ನಿಮ್ಮ ಅಪ್ಪ ಮದುವೆ ಮಾಡ್ಕೊಂಡು ನಮ್ಮ ಗುರಿಕ್ಯಾರ ಅಂಬರೀಶ್ ಅಪ್ಪಗ ನಮ್ಮ ಮುಷಾಪಜಗ ಕೊಡಾಕ ಪ್ಲಾನ್ ಮಾಡಿ ನೋಡಿ ನಿನ್ನೆ.
ಚೀ 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 ಚಿ ಮಾರ್ಗೇಡಿ ಅಂತದ ಮಾತಾಡ್ತೀವೋ. ಹೌದು ಕುಮಾರಿ, ನಿಮ್ಮ ಅಪ್ಪ ಇನ್ನು 7-8 ವರ್ಷದಾಗ 4 ಮಂದಿ ಹೆಗಲ ಮ್ಯಾಗ ಇರ್ತಾನ. ಅವಾಗ ನಿಮ್ಮ ಅಪ್ಪನ ಕೂಡ ಇರೋರು ಯಾರು? ಇಲ್ಲ ಮುಷಾಪದ್ರ ಬರ್ಬೇಕು, ಇಲ್ಲ ಗುರಿಕೆ ರಾಮರೇಶಪ್ಪರ ಬರ್ಬೇಕು. ಎಷ್ಟಿದ್ರೆ ಬಾಡಿಗೆ ಇಲ್ಲ. ಹೋಗ್ಲಿ ಬಿಡು ಮರ್ರ, ಯಾರ ಬಾಡಿಗೆ ಕೊಟ್ರ ಕೊಡ್ಲಿ ಬಿಟ್ರ ಬಿಡ್ಲಿ, ನಮ್ಗೆ ಯಾಕೆ ಬೇಕು? ನಾನ್ ನಂಗ ಬಂದ ಬಾಳ ತಾತ ಹೋಗಿಂದಾರಿ ಬಿಡು. ನಿಂದ್ರಲಿ ಕುಮಾರಿ, ನೀನು ಒಮ್ಮಿಂದ ಒಮ್ಮಿಗೆ ಹೋದ್ರೆ ಹೆಂಗಾರಿ? ಮನ ತನಸು ಹೋಗಬಾರಲ್ಲಿ ನನ್ನ ಹುಚ್ಚ ಪ್ಯಾರಿ. ಮತ್ತೆ ತಡ ಮಾಡ್ತೆ ಇದವ್ರ ಎಬಸ್ ಹೊಡಿ. ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಷಳ ಧೂಳ, ಹೌದು ಮಾವ ಹಂದರ ಎದ್ದ ನಿಂತ ಹೊಡಿತನ ಶೀಲ. ಕಟಿಯೋ ಕಟಿ ಕುಳಿತಾಳೋ ಮೇಕಪ್ಪ ಮಾಡ್ಕೊಂತ ಕುಂದ್ರು ತಾಳ ಬರಬರಿ 1.5 ತಾಸ. ಈಗಿಯ ಮೇಕಪ್ಪ ನೋಡಿ ಎದ್ರಿ ಹೊಡೆತು ಮುಂದು ಬರ ಕೂಸ. ಪೌಡರ ಏನಾರ ಅಂದರ ಮೈ ಮ್ಯಾಲೆ ಬರ್ತಿ ಮೊದಲ ನೀ ದೊಡ್ಡ ಜಗಳ ಕಂಡಿ. ಬಾಳ ದಿನ ಉಳಿದಿಲ್ಲಾಗ ಬಂದೀನಿ ಹುಡುಗಿನಿ ಅಂಟಿ. ಇಲ್ಲಾಕ ಬಂದು ಕಬಡ್ಡಿ ಆಡಕ್ ಬರ್ತೈತನು ನೋಡಿಲೆ ಸೊಡ್ಡಡಿ ನೋಡುನು ಬರ್ತಾಳೋ ಹುಡುಗರ ಅಂಗ ಫ್ಯಾಷನ್ ಮಾಡಾಕ ತಂದಾಳ 36 ಡ್ರೆಸ್. ಒಂದೊಂದ ಡ್ರೆಸ್ಸಿನಾಗ ಒಂದೊಂದರ ಕಾಣ್ತೈತೋ ಯಪ್ಪ ಈ ಎಳಿ ಪೀಸ. ಇನ್ನೊಮ್ಮೆ ಬಡ್ಕ ನೋಡುನು ವಾಲಪ್ಪ ಬ್ಯಾನ್ ಆಗುತ್ತ. ಈಗ ಶಕ್ತಿ ನಿನ್ನಲ್ಲಿಲ್ಲ ಸೋನೈಸ ಈಗ ಸೋನೈಸ
ಕುಮಾರಿ ನಾನು ಗಾಡ್ಯಾಗ ಪೆಂಡಲ್ ಇರ್ಬೇಕು ನನಗೆ ಅದ್ರ ಬರ್ಲ ಈಗ ಹೋಗ್ಬರ್ತಾ ಎತ್ತು ನಿನ್ನ ಗಾಂಡೀವ ಯಾತ್ಲ ಹಾನಿ ಮಾಡು ನಿಮ್ಮ ಅವ್ರ ರಾಣಿ ಇನ್ನೂ ಸ್ವಲ್ಪ ಎತ್ತ ಒಲ್ಲಪ್ಪ ಮಾಮಾರದಾರ ನೀವು ಹುಚ್ಚಿಗೆಂಡೇನ್ರಿ ಅಲ್ರಿ ಇವ ನಮ್ಮಪ್ಪ ಎಷ್ಟರ ತಲೆ ಕೆಟ್ಟೈತಿ ಅಂತಿ ನೋಡು ಅಲ್ಲ ಮನ್ಯಾಗ ವಯಸ್ಸಿಗೆ ಬಂದ ಮನ್ಯಾಗ ಅದಾಳ ಮಗಳು ಆಕಿಗೆ ಲಗ್ನ ಮಾಡ್ಬೇಕು ಅನ್ನೋದು ಖಬರ್ ಇಲ್ಲ ಬೇ ಮಗಳ ಮೊದ್ಲು ನನಗೊಂದು ಗಂಡ ನೋಡಂತಾನ ಮೊದ್ಲು ನನಗ ಇಲ್ಲ ಮೂರಗೆ ನಿನಗ ಮುಗುಲ ತೋರಿಸಳ ಮುಗುಲಿ ಬಾದಾಮಿ ಅಂತಾಗಿ ಮೂರಗೆ ನಿನಗ ಮುಗುಲ ತೋರಿಸಳ ಮುಗುಲಿ ಬಾದಾಮಿ ಅಂತಾಗಿ ಹೌಸ್ನೂರ ನನ್ನೂರ ಹೌದಾ? ನಂಬಲಿಲ್ಲ ಹುಡುಗೂರ ಹೌಸ್ನೂರ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಚಿಕೊಂಡವ ಹೋಗ್ಯಾನ ಬಲ್ಲೂರ ನಾ ಬಾಳ ಹಚ್ಚಿಕೊಂಡವ ಹೋಗ್ಯಾನ ಬಲ್ಲೂರ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ನನಗ ಮಾಡ್ತಾಳ ಸಾಕ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ನನಗ ಮಾಡ್ತಾಳ ಸಾಕ ಯಾಕಂತ ನೋಡ ಹುಡುಗಾಳ ಕೂದಲ ಗಟ್ಟ ದೋಸ್ತ ಇಂಥವ್ ಹಾಡಿದ್ರ ನಮ್ಮ ಹುಡುಗರು ಬಿರ್ಸಿಗೆ ಬೀಳಂಗಿಲ್ಲ ಏನಿದ್ರ ನಾ ಪೂಸ್ಲೇನ ಪೂಜ್ ಮೊನ್ನೆ ತರ್ಲಕ್ಕ ಹೋಗಿ ಸ್ಟಾರ ಕಡಿಮೆಯ್ತು ಕೊರೋನಾ ಒಬ್ಬನಂತ ಲಾಕ್ಡೌನ್ ಕಡಿಮೆಯ್ತು ಕೊರೋನಾ ಒಬ್ಬನಂತ ಲಾಕ್ಡೌನ್ ನಿಮ್ಮನೆ ಸುತ್ತಿ ಸುತ್ತಿ ಕೊಂಡಲಾಗ್ತಾನ ನೀ ಯಾರ ಯಾವುದನ್ನ ಊರ ನೀ ಯಾರ ಯಾವುದನ್ನ ಊರ ಹುಡುಗಿ ನನಗ ಪೂರ ಕೊನೆಗ ಬಂದೆ ನಮ್ಮ ಓಣ್ಯಾಗ ಇದೇ ಹಡ ಹಂಗ್ಯಾಗ ಯಾಕ ಬಂದೆ ನಮ್ಮ ಊರಾಗ ಇದೇ ಹಡ ಹಂಗ್ಯಾಗ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರ ಅಕ್ಕಿದ್ದೆಲ್ಲ ಹುಡುಗರನ್ನ ಬಡಿವಾರ ಸೌಂದರ್ಯ ಕರಿತಾಳ ಸಂಧಿ ಮನಿಗೆ ಐಶ್ವರ್ಯ ಕರಿತಾಳ ಅರಮನೆಗೆ ಆಸೆ ಚಾಳ ಮೂರು ಮನೆಗೆ ಐಶ್ವರ್ಯ ಕರಿತಾಳ ಅರಮನೆಗೆ ಸೌಂದರ್ಯ ಕರಿತಾಳ ಸಂಧಿ ಮನಿಗೆ ಆಸೆ ಚಾಳ ಮೂರು ಮನೆಗೆ ನೋಡುವ ಕಡ್ಬಳಸಿ ನನ್ನ ಹೀಗೆ ನಡೆದ್ರ
ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಆಟಿಗೆ ಸಾವಿನ ಹುಡುಗಿಯರ ಡ್ರೈವರ್ನ ಚಿಲ್ಲಾರ ಹುಡುಗಂತ ಮೊದಲ ಗೊತ್ತಿದ್ರ ಕಲ ಮ್ಯಾಲ ಕಲ್ಲಿಟ್ಟ ಜತೀದಿ ಗೆಳತಿ ನುತ್ತಾದು ಏನೇನ ಕಟ್ಕೊಂಡ ಕುಂತಿದ್ದೆ ನಿನ್ನ ಬಗ್ಗೆ ದೊಡ್ಡುವ ಕನಸ ದೊಡ್ಡುವ ಕನಸ ನಾನು ನಂದಿನಿ ಬೆಂಗಳೂರು ಬಂದಿನಿ ಮದ್ವಿ ಮಾಡ್ಕೊನ ಕೆಟ್ಟ ಅವಸರ ಮಾಡಾಕತ್ತಿಯಲ್ಲ ಕುಮಾರಿ ನೀ ಹೂ ಅಂದ್ಯಂದ್ರ ಈ ಸತ್ತ ಹಿಡ್ಬಿಡೋಣ ಬೆಂಗಳೂರು ಕಡೆ ದಾರಿ ಹೌದಲ್ಲ ಲಂಬೋಜಿನ ಏನು ನಾವು ಬೆಂಗಳೂರಿಗೆ ಹೋಗಿ ಅಲ್ಲೇನು ಮಾಡುವುದು ಏನ್ ಮಾಡ ಯಾಕ್ಲೇ ಕುಮಾರಿ ನಾನು ನೋಡಿಲ್ಲ ಹೊಸರ್ ಕಳ್ಕಪ್ಪ ಒಂದು ಸಾಮಾನ್ಯ ಸಂಜ್ಞಾ ನೀನು ಜೋಗ್ಯಾರ ಎಲ್ಲ ಒಂದು ಸಾಮಾನ್ಯ ಇಬ್ರು ಕೂಡಿ ಮೆಜೆಸ್ಟಿಕ್ನಾಗ ಕುಂತ ನಾ ಕಷ್ಟ ಮಾಡ್ತೀನಿ ನೀ ತೂಜಿದಾರ ದಬ್ಬಣ ಮಾರ್ಕೊಂತ ಅಡ್ಡಾಡಿ ಬಿಡಂತೀಯ ಏ ಚಿಮ್ಮರ್ಗೇಡಿ ಹಳೆ ಚಿಮ್ಮರ್ಗೇಡಿ ಅಲ್ಲ ಎಂತದ ಮಾತಾಡ್ತೀವೋ ಮಾರ್ರೆ ಹೌದು ಮತ್ತೆ ಇಲ್ಲಿಂದ ಅಲ್ಲಿ ಮಟ್ಟ ಎದಕ್ ಹೋಗ್ತಾರಂತ ಮಾಡಿ ಆ ಕುಮಾರಿ ಲವ್ ಮಾಡಿ ಮದುವೆ ಮಾಡ್ಕೊಳಕ ಅಲ್ಲ ಮದುವೆ ಮಾಡ್ಕೊಳಕ ನನ್ನ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಯಾ ಹ್ಞೂ ಮತ್ತೆ ನೀ ಸದ್ಯ ಹೂ ಅಂದ್ಯಪ್ಪ ಅಂದ್ರ ಹಿಡಿದು ಬಿಡೋಣ ಬೆಂಗಳೂರು ಕಡೆ ದಾರಿಯ ಇಲ್ಲಿ ನೋಡಿಲ್ಲ 3-4 ಮಕ್ಕಳಾಗಿಂದ ಬರೋಣ ಅಂತಿತ್ತ ಒಳ್ಳೆ ಹೌದಲ್ಲ ಲಂಬೋಜಿ ಹಳೆ ಲಂಬೋಜಿ ಅಲ್ಲ ನನ್ನ ಇವ ಏನ ದುಡ್ದು ಸಾಕ್ತಾನಂತ ಅಲ್ಲ ಬರ್ರಿ ಒಂದ ಕೆಲ್ಸಕ್ಕೆ ಹೋಗಕ್ಕೆ ಈಗಿನ ಗಣಸರು ಹಳತಾರ ಆ ದೇವ್ರು ಇವನಿಗೆ ಎಂತದಾರ ಕೊಟ್ಟಿರ್ಬೇಕು ಅಂತೀನಿ ಏಯ್ ಸರಿ ಆ ಕಡೆ ದೂರ ಸರಿ ನಿನ್ನ ಲೆವೆಲ್ಲೇ ಬ್ಯಾರೆ ನನ್ನ ಲೆವೆಲ್ಲೇ ಬ್ಯಾರೆ ನಿಂದಿರ್ಲಿ ಕುಮಾರಿ ನಾ ಗಿಡ್ಡ ಕದೀನಿ ಅಂತ ಹೇಳಿ ದೊಡ್ಡ ಮಾತು ಮಾತಾಡಿ ಹೋಗ್ಬೇಡ ಗಿಡ್ಡ ನಿನಗೊಂದು ಮಾತು ಹೇಳ್ಯ ಹೇಳ ಗಾಡಿ ಇಂಜನ್ ದೊಡ್ಡದಿರ್ತಾನ ಮತ್ತೆ ಬಾಡಿ ದೊಡ್ಡದಿರ್ತಾನ ಏನು ಬಾಡಿ ದೊಡ್ಡವಿರ್ತಾವ ಗಾಡಿ ಇಂಜನ್ ದೊಡ್ಡದಿರ್ತ ಬಾಡಿ ದೊಡ್ಡದಿರ್ತ ಆದ್ರ ಅದ್ರಾಗ ಸ್ವಲ್ಪ ಇರ್ಬೋದಲ್ಲ ಮತ್ತೆ ಆ ಸ್ವಲ್ಪ ಇದ್ದ ಇಂಜನ್ ನೋಡ್ಲೆ ಕುಮಾರಿ ಅಂತ ದೊಡ್ಡ ಬಾಡಿ ಹೊತ್ಕೊಂಡ್ ಅಡ್ಡಾಡದ ಆ ಇಂಜನ್ ಏನಾರ ಕೈ ಕೊಡ್ತಂದ್ರ ನಿಂದ ಎಷ್ಟು ದೊಡ್ಡ ಬಾಡಿ ಇದ್ರ ಸೀದಾ ಗುಜರಿಗೆ ನೋಡ ಅಯ್ಯೋ ಪುಣ್ಯಾತಮ್ಮ ನಿನ್ನ ಇಂಜೆಕ್ಷನ್ ನನ್ನ ಬಾಡಿದ್ರಾಗ ಕುಂದ್ರಸಾಕಂಕರ ಬ್ಯಾಡ ಯಾವ್ದಾರ ಹಳೆ ಮುದುಕ್ಯಾರ್ದು ನೋಡ್ಕೊಂಡ್ಬಿಡು ಹಂಗಾದ್ರ ನಿಮ್ಮವ್ವ ಅದಳನ ಯಾಕಲೆ ಪಿಂಡ್ರಿ ಹಳೆ ಪಿಂಡ್ರಿ ಯಾವ ಎಲ್ಲ ಮುಚ್ಕೊಂಡ ಬಂದಿನಿ ಬಿಡ ಯಾಕಲೆ ಪಿಂಡ್ರಿ ಹಳೆ ಪಿಂಡ್ರಿ ನಮ್ಮವ್ ಯಾಕ ಹಳೆ ಬಾಡಿ ಅಂದಲ್ಲ ಹುಡುಗಿ ಅದಕ್ಕ ನಿಮ್ಮವನ ಹಳೆ ಬಾಡಿಗೆ ನಂದು ಇಂಜನ್ ಕುಂದರ್ಸಾಕ ಏನಿನ ಚಿಮ್ಮರ್ ಗೆಟ್ಟಿದ್ದ ಹಳೆ ಚಿಮ್ಮರ್ ಗೆಟ್ಟಿದ್ದ ಹಂಗ ಹೋಗ್ಬೇಡ್ಲೆ ಹುಡುಗಿ ನೀವು ಓಡಿ ಹಿಡ್ಕೊ ನನ್ನ ಗಾಡಿ ಕುಂತ ಜನ ಕರೆಯಕತ್ತಾರ ಕೈ ಮಾಡಿ ಹೋಗ ನಡಿ ಅವ್ರು ಖುಷಿಗೊಂದು ಡ್ಯಾನ್ಸ್ ಮಾಡಿ ತಡಿ ನಂದೊಂದು ಮಾತೈತಿ ಹೇಳ ಯಾರದಿರಪ್ಪ ಆರ್ಸಿ ಫ್ಯಾನ್ಸ್ ಈ ಸಲ ಕಪ್ಪು ನಮ್ಮದ ಫೋಟೋ ತೆಗಿಬೇಕು ಈ ಕಡೆ ನೋಡ್ರಿ ನೋಡ ಒಡ್ರ ಮತ್ತೆ ತಡ ಮಾಡ್ದೆ ಇದ ಹುರುಪ್ನಾಗ ಅಡಿ ಮತ್ತೆ ತಡ ಹೊಡೆವನವನ ಕುಚ್ಚಿತ್ತಿನ ಸೌಂದರ್ಯ ಕರಿತಾಳ ಸಂಧಿ ಮನಿ ತನುಜಾನು ಕರಿತಾಳ ಅರಮನಿಗಿ ಆಸೆ ಹಚ್ಚಾಳ ಮೂರು ಮೂಲಿಗಿ ಬಗ್ಗಿ ನೋಡೋದಾತೋ ತೆಗಿನ ಮನಿಗಿ ಈಕಿ ತೆಗಿನ ಮನಿಗಿ ಮೇಡಮರ ಹೇಳ್ರಿ ಮಮ್ಮರ ನೀವು ಹುಚ್ಚಿಗೆಂಡೇನ್ರಿ ಇಲ್ಲ ನೀ ಸಾಡಾಗಂಡಿ
ಮೇಡಮರ Yeah.
ಕುರುಬರ ಹುಡುಗನಿಗೆ ಹೋದಂತ ಹಾಲು ಬಂದ ಹುಡುಗನಿಗೆ ಅಪ್ಪ ಅವ್ರಿಗೆ ಹಾಲು ಬಂದ್ರೆ ಹಾಲು ಕುಡಿದ್ರ ಹಾಲು ಕುಡಿಸ ಕುರಿ ಹಾಲು ಕುಡಿಸಿ ನಿಂದ ಅವನ ಪೊಂಡ ರಮೇಶನ ಈ ರಬ್ಬ ನಾಯಕನ ಮಾಡಬೇಕು ಚಿತ್ರ ಚಿತ್ರ ಈ ರಬ್ಬ ನಾಯಕ ಹಿಂದನ ತಂದೆ ತಾಯಿಯನ್ನ ಹಿಂದನ ತಂದೆ ತಾಯಿ ಕೊಡ ಮಾಡಿ ನನ್ನ ತಾಯಿಯ ಸುಳ ಪಟ್ಟಗಟ್ಟ ಊರಿಂದ ಹೊರಟಿಯ ಮಗನೇ ಈ ರಬ್ಬ ನಾಯಕ ಇನ್ನು ನಾನು ನಿನ್ನ ಗುಲಾಮ ಒಂದಿಲ್ಲ ಒಂದು ದಿನ ಹೊಡೆಯಬೇಕು ಈ ಪಾತ್ರಿಯ ಸಲಾಂ ಇದೇ ಸಲಾಮಿನ ಸಮಯದಲ್ಲಿ ನಾನು ಯಾರಿಂದ ಗೊತ್ತು ಮಾಡಿ ಹೋದದಿಂದ ಬರೆಯುತ್ತಾರೆ ಈ ಭವದಲ್ಲಿ ಬಗಲಾಂಸ ಪಾತ್ರನೇ ಹೊಲ ಈ ಪಾತ್ರ ಒಂದು ಸರಿ ಮಚ್ಚಿಡ್ತಾರೆ ಮನಜ ಸಂಚಾಕಿದ್ರೆ ಕಂಚ ಸತ್ತಾಕಿದ್ರೆ ಸತ್ತಾರ ಎದುರಿಗೆ ಬರುತ್ತದನ್ನು ಲೆಕ್ಕಿಸದೆ ಸೊಕ್ಕಿನ ಕೋನದಾಗೆ ಬೆಂಕದ ಬಿಗದ ಅದು ಹೋಗುತ್ತಿರಲ್ಲ ಯಾಕೆ ಮೈಯಲ್ಲಿರೋ ಮದ ಹೆಚ್ಚಾಗಿದೆಯಾ ಮದ ಮದ ಹೇರಿದ ಮತ್ತಾನೆ ನೀಚುವುದು ಈರ ಜೋರಿಗೆ ಮತ್ತೊಂದು ಸಂಗರಿ ಮಾತರಿಗೆ ಮೈಯಲ್ಲಿ ಮದ ಹೇರಿದ ಕೇಳಿ ಬರಕುನ ಬಂದ್ರು ಬಡವನಾದರೂ ದುಡಿದು ತಿನ್ನಬೇಕೆಂಬ ಛಲವತ್ತ ಛಲಗಾರ ಶ್ರೀಕಂಠ ನಿನ್ನಾಗೆ ಮತ್ತೊಬ್ಬರ ಗುಲಾಮನಾಗಿ ಕೆಲಸ ಮಾಡುವ ಸಣ್ಣನಲ್ಲ ಶೇಂಡನಲ್ಲ ಶ್ರೀಕಂಠ ಪೊಂಡನ ಪುರ್ದಾರ ಬಿಡಿ ಬಾತ್ರೂಮ್ ಮುಂದೆ ಆ ನಿನ್ನ ಪೊಂಡದಕ್ಕೆ ಪಂಜೋದ ಶೇಂಡನ ಮಾರ ಸೋಮಶೇಖರ ಹೆಂಡತ ಸಾವಿತ್ರ ಹೊತ್ತೋದ ಸೂರ್ಯ ಗಂಡು ಚಂದ ಕೊಡಬೇಕಾದ ಏಪಲ್ಲಿ ಹಚ್ಚರ ನನ್ನ ಅಣ್ಣನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನನ್ನ ಕಾಲಲ್ಲಿರೋ ಮೆಟ್ಟು ನಿನ್ನ ತಲೆ ಮೇಲೆ ಇಟ್ಟು ಊರೊಳಗಡೆ ಮೆರವಣಿಗೆ ಮಾಡಿ ಸುಟ್ಟಾಕುವ ನಿನ್ನ ಪಾಪದ ಪಾಪ ಪಾಪ ಪೋಣನ ಅರ್ಥ ಮಾಡಿದ್ರೆ ಅದಕ್ಕಿಂತ ಮಾತನಾಡಿ ನಿನ್ನ ದೇಹಕ್ಕೆ ಅಂತ ತಂದುಕೋಬ ಈ ಪಾತ್ರ ಅಂತ ಸರಿ ಪುನಃ ಮುಗಿತ ಮೇಲ್ ಮಾಡಿ ಕಟ್ಟಿದಂತೆ
ನಿನ್ನ ಮೇಲೆ ಸೇಡು ತಿರ್ಸ ಚಲೋ ಹತ್ತರ ನಮಗೆತ್ತು ನಿನ್ನ ಹಣ ಕೆಡುವ ಇವನ ಹಣಕ್ಕೆ ಬಿಗಿದಿದೆ ಐವನ ಲೇ ಭದ್ರ ನೀನು ಐವನನಾದರೇನು ಅವಲದಾರನಾದರೇನು ನನ್ನ ಹೆಣ ಅಲ್ಲ ಬರ ನನ್ನನ್ನು ಮುಟ್ಟಿ ನೋಡಲೇ ಆವಾಗ ಗೊತ್ತಾಗುತ್ತದೆ ಈ ಶ್ರೀಕಾಂತನ ಸಿಡಿಲ ಬರ ಸಿಂಹಗರ್ಜನ ಲೇ ಶ್ರೀಕಾಂತ ನೀನು ಸಿಹಿ ಆದ್ರೆ ಸಿಹಿಕ್ಕೆ ಪಾಂಚಿಗೆ ಹೊಸದ ಪಾತ್ರ ಕಟ್ಟದ ಈ ಪಾತ್ರದ ಕಾಯಕ ಕಾಯಕ ಲೇ ಭದ್ರ ನಿನ್ನ ಕಾಯಕವನ್ನೇ ಕೈಲಾಸಕ್ಕೆ ಹಟ್ಟಿ ಮೆಟ್ಟಿ ಮೆರೆಯುವ ಬಿಟ್ಟದಿರ ಈ ಶ್ರೀಕಾಂತ ಕೆಟ್ಟದಿರ ಲೇ ಬಿಟ್ಟದಿರ ಕೆಟ್ಟದಿರ ನನಗೆ ಪಾಟಾಡಿ ಕಡಿಯೋದು ಎಷ್ಟೋದಿರೋ ಸೆಂಡರ್ಗೆ ಸಲಾಮತ್ತಾರೆ ನೀನಂದರೆ ನನ್ನ ಮುಂದೆ ಇಟ್ಟಿರೋ ಕೊಸು ಸಮಯ ಬಂದ ಸವಿಸ್ತರವಾಗಿ ವಿಸ್ತರಿಸಿ ಮಾತನಾಡ್ತಾನೆ ಬರ್ತನೆ ಗುಡ್ ಬಾಯ್ ನಾ ಬಂದ್ಮೇಲೆ ನನ್ನ ದೇವ ನಾ ಹೋದ್ಮೇಲೆ ಬೇರೆರವ ಹೋಗು ಭದ್ರ ಹೋಗು ಮತ್ತೊಬ್ಬರ ಗುಲಾಮನಾಗಿ ಕೆಲಸ ಮಾಡುವ ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ ಇನ್ನು ಮನೆ ಅನ್ನ ಉಂಡು ಮನಗಂಡಾಗಿ ಬೆಳೆದಿರುವ ಈ ಶ್ರೀಕಾಂತ್ ಹೇಗಿರಬೇಡ ಬನ್ನಿ ಹೊಲಕ್ಕೆ ಹೋಗಿ ಬಂದಿರಾ? ಹೌದು ಸಾವಿತ್ರಿ, ಹೊಲಕ್ಕೆ ಹೋಗಿ ಬಂದ್ರಿ. ಆದರೆ ಈ ವರ್ಷ ರೈತರ ಪಾಡು ಆ ದೇವರೇ ಬಲ್ಲ. ಹೌದ್ರಿ, ಈ ವರ್ಷದಂತೆ ಪ್ರತಿ ವರ್ಷವೂ ನಮ್ಮ ಕಷ್ಟದಲ್ಲಿದೆ. ಆ ಮಳೆರಾಯ ಮರೆತಂತೆ ಕಾಣುತ್ತದೆ. ಅಲ್ಲ, ಒಂದಲ್ಲ ಒಂದು ದಿನ ಮಳೆ ಬಂದೇ ಬರುತ್ತದೆ. ಮರೆತು ಕುಳಿತುಕೊಳ್ಳುವುದಷ್ಟೇ ಅಲ್ಲ ಸಾವಿತ್ರಿ, ಹಿಂಗೆ ಒಂದು ವಾರ ಮಳೆರಾಯ ಕೈ ಕೊಟ್ಟರೆ ಇಡೀ ಅನ್ನಕ್ಕೆ ಗತಿ ಇಲ್ಲದ ಪರಿಸ್ಥಿತಿ ಬರ್ತದೆ ಈ ರೈತರಿಗೆ. ರೈತರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬೇಡಿ. ಈ ವರ್ಷ ಮಳೆ ಕೈ ಕೊಟ್ರೆ ಏನಾಯ್ತು, ಮುಂದಿನ ವರ್ಷ ಮಳೆ ಬಂದೇ ಬರುತ್ತದೆ. ರೈತರು ಎದ್ದು ಬಂದೇ ಬರುತ್ತಾರೆ, ನೀವು ಚಿಂತೆ ಮಾಡಬೇಡಿ. ನಿಜ ಸಾವಿತ್ರಿ, ರೈತರಿಗೆ ಬಂದ ಕಷ್ಟ ಸುಖಗಳಂತಾನೇ ಹೆಗಲು ಕೊಟ್ಟು ಎದ್ದು ನಿಲ್ಲುವನೊಬ್ಬನೇ ಈ ರೈತ. ಆದರೆ ಈ ವರ್ಷ ಮುಂಗಾರಿ ಮಳೆಯಾಗಿದೆ ಎಂದು ಮುಂಜಾಗ್ರತೆ ವಹಿಸಿ ಭೂಮಿಗೆ ಬೀಜ ಬಿತ್ತಿದರೆ ಬಿತ್ತಿದ ಮರುಕ್ಷಣವೇ ಮಳೆರಾಯ ಮಾಯವಾದ. ಅದಕ್ಕೆ ಹೆದರದ ರೈತ ಅದನ್ನು ಹರಗಿ ಮತ್ತೊಂದು ಸಾರಿ ಬಿತ್ತಿದ. ಆವಾಗಲೂ ಕೂಡ ಮಳೆರಾಯ ಅದೇ ರೀತಿ ಕೈಕೊಟ್ಟ. ಈ ರೀತಿ ಆದರೆ ರೈತರ ಜೀವನದ ಗತಿಯೇನು ಸಾವಿತ್ರಿ, ಗತಿಯೇನು? ದೇವರ ಗತಿ ಸ್ವಾಮಿ, ಸ್ವಾಮಿ ದೇವರ ಗತಿ. ನೀವೇನು ಚಿಂತೆ ಮಾಡಬೇಡಿ. ಈ ವರ್ಷ ನಮ್ಮಂತ ಈ ವರ್ಷ ಸಹಾಯ ಮಾಡೇ ಮಾಡುತ್ತಾರೆ, ನೀವೇನು ಚಿಂತೆ ಮಾಡಬೇಡಿ. ಧನ ಸಹಾಯ ಸಾವಿತ್ರಿ, ಈ ಸರ್ಕಾರ ರೈತರಿಗೆ ಎಷ್ಟು ಧನ ಸಹಾಯ ಮಾಡುತ್ತದೆ ಗೊತ್ತಾ? ಬರಗಾಲ ಪೀಡಿತ ಭೂಮಿ ಎಂದು 700 1 ಎಕರೆಗೆ ಬರಗಾಲ ಪೀಡಿತ ಭೂಮಿ ಎಂದು 700 ರಿಂದ 800 ರೂಪಾಯಿ ಕೊಡುತ್ತದೆ.
ಸರ್ಕಾರ ಕೊಟ್ಟಂತ ಹಣ ರೈತರಿಗೆ ಒಂದು ಚೀಲ ಗೊಬ್ಬರ ಸಹ ಬರಲಾರದು. ಆದರೂ ಕೂಡ ರೈತ ಅದನ್ನೇ ದೊಡ್ಡದೆಂದು ಹೋಗುತ್ತಾನೆ. ಯಾಕೆ ಗೊತ್ತಾ? ರೈತರಿಗೆ ಇನ್ನೊಬ್ಬರ ಹಾಗೆ ಕೈ ಚಾಚಿ ಬೇಡುವ ಅಭ್ಯಾಸವಿಲ್ಲ. ತನಗೆ ಬಂದ ಕಷ್ಟ ಸುಖಗಳನ್ನು ತಾನೇ ಎದುರಿಸಬೇಕೇ ವಿನಃ ಇನ್ನೊಬ್ಬರ ಆಸೆ ಬಿದ್ದು ಕುಳಿತುಕೊಳ್ಳಲಾರ. ಶ್ರೇಷ್ಠ ಶ್ರೇಷ್ಠ ಅಪರೇಶ್ ಶ್ರೇಷ್ಠ ಅಂತೆಂದು ನೀವು ತಿಳಿದುಕೊಳ್ಳಬೇಡಿ. ನೀವು ತಿಳಿದುಕೊಳ್ಳಬೇಡ. ಸರ್ಕಾರ ಇದ್ದರೆ ಎಷ್ಟು, ಬಿದ್ದರೆಷ್ಟು. ಸಾವಿತ್ರಿ, ಈ ಸರ್ಕಾರ ಬಿದ್ದು ಮತ್ತೊಂದು ಸರ್ಕಾರ ಬಂದರು ರೈತರಿಗೆ ಸಹಾಯ ಮಾಡಲು ಯಾರೊಬ್ಬರು ಮುಂದೆ ಬರಲಾರರು. ಯಾಕೆಂದರೆ ರೈತ ಒಬ್ಬ ಸ್ವತಂತ್ರ ಜೀವಿ. ತನಗೆ ಬಂದ ಕಷ್ಟ ಸುಖಗಳನ್ನು ತಾನೇ ಎದುರಿಸಬೇಕೇ ವಿನಃ ಇನ್ನೊಬ್ಬರ ಆಸೆ ಬಿದ್ದು ಕುಳಿತುಕೊಳ್ಳಲಾರ. ಸಾವಿತ್ರಿ, ನಿನಗೆ ಇನ್ನೊಂದು ವಿಷಯ ಹೇಳೋದನ್ನು ಮರೆತಿದ್ದೆ. ಹಾ, ಏನ್ರಿ ಅದು? ಏನು ಇಲ್ಲ ಸಾವಿತ್ರಿ, ನಾಳೆ ಬೆಳಗಾದರೆ ನಿನ್ನ ತಮ್ಮ ಮೈಲಾರ ಕುದುರೆ ಸ್ಪರ್ಧೆ ಹೋಗುತ್ತಾನಂತೆ. ಅದಕ್ಕೆ ಅಕ್ಕ ನಿನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾಳೆ. ಹೌದಾ? ಹಾಗಾದ್ರೆ ಬನ್ನಿ ಹೋಗೋಣ. ನಿಂತ್ಕೋ ಸಾವಿತ್ರಿ. ತವರು ಮನೆಗೆ ಹೋಗೋದೆಂದರೆ ನವಿಲು ಕುಣಿದ ಹಾಗೆ ಕುಣಿತಿದ್ದೀಯಲ್ಲ, ನೀನು ಹಾಗೆ ಹೋದರೆ ನಮ್ಮ ಪಾಡೇನು? ನೋಡಿ, ನಾ ಹಾಗೆಲ್ಲ ಹೊರಟಿಲ್ಲ. ನಿಮಗೂ ಹಾಗೂ ಶ್ರೀಕಾಂತನಿಗೆ ಊಟ ಮಾಡಿ ಬಡಿಸಿಕೊಂಡು ಕರ್ಕೊಂಡು ಹೋಗುತ್ತೇನೆ. ಚಿಂತೆ ಮಾಡಬೇಡಿ ನೀವೇನು. ಸಾವಿತ್ರಿ, ನನಗೆ ಆ ಊಟ ಬೇಡ ಸಾವಿತ್ರಿ, ನನಗೆ ಈ ಊಟ ಬೇಕು. ರೀ, ಕೈ ಬಿಡ್ರಿ. ಆತೆಲ್ಲ ಎಲ್ಲ ಕೈ ಹಿಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಇಲ್ಲ ಬಾ ಸಾವಿತ್ರಿ, ಈ ಗಂಡನ ಎದುರುಗಡೆ ನವಿಲು ಪಕ್ಷಿ ಅಂತ ಗರಿಗೆದರೆ ಹಾರಾಡು ಬಾ ನನ್ನ ರಸಿ, ಬಾ. ಆಯ್ತು. ಚಲುವೆ ಬಳಿ ಬಂದು ಸಿಹಿ ನೀಡು ಮುತ್ತಿನ ಕಾಣಿಕೆ ಸರಿ ಸಿಹಿ ಮುತ್ತಿನ ಕಾಣಿಕೆ ತನಿಖೆ ಸಿಹಿ ಮುತ್ತಿನ ಕಾಣಿಕೆ
ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ತನಿಖೆ ಸಿಹಿ ಮುತ್ತಿನ ಕಾಣಿಕೆ ನೀನೇ ಬಾರಬಯಕೆ ಯಾಮಿನಿ ಜಾನದಲ್ಲಿ ರಾಜ ಬನ್ನಿ, ಮನೆಯಲ್ಲಿ ಅಡುಗೆ ಬಿಸಿ ಬಿಸಿಯಾಗಿ ಮಾಡಿದ್ದೇನೆ, ಹೋಳಿಗೆ ನಿಮಗಾಗಿ. ಬನ್ನಿ ಒಳಗಡೆ ಊಟ ಮಾಡುವರಂತೆ. ಸರಿ ಸಾವಿತ್ರಿ, ಹೋಗೋಣ ಬಾ.